ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿಯ ಕಿಚ್ಚು ಹೆಚ್ಚಾಗಿದೆ. 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹಾಗಾಗಿತ್ತು ಲಾಠಿ ಚಾರ್ಜ್. ಉಭಯ ಸದನಗಳಲ್ಲಿ ಆ ಲಾಠಿ ಚಾರ್ಜ್ ಬಗ್ಗೆ ಗದ್ದಲವೇರ್ಪಟ್ಟಿದೆ. ಚರ್ಚೆಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿ ಸದಸ್ಯರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡುವಂತಹ ಪ್ರಯತ್ನದಲ್ಲಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ವಿಚಾರ ಚರ್ಚೆ. ಉಭಯ ಸದನಗಳಲ್ಲಿ ಅದೇ ಲಾಠಿ ಚಾರ್ಜ್ ಬಗ್ಗೆ ಬಿಜೆಪಿ ಸದಸ್ಯರು ಚರ್ಚೆಗೆ ಅವಕಾಶ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. 2A ಮೀಸಲಾತಿಗಾಗಿ ನಿರಂತರವಾದಂತಹ ಹೋರಾಟ ನಡೀತಾ ಇದೆ. ಇದರ ನಡುವೆ ಮೊನ್ನೆ ಆದಂತಹ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಿಜೆಪಿ ಸದಸ್ಯರು ಈ ಅನ್ಯಾಯವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಪರಿಷತ್ನಲ್ಲಿ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡುವಂತಹ ಪ್ರಯತ್ನದಲ್ಲಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ. ಕಲಾಪ ಆರಂಭವಾಗ್ತಾ ಇದ್ದಂತೆ ಲಾಠಿ ಚಾರ್ಜ್ ಚರ್ಚೆಗೆ ಆಗ್ರಹ. ಲಿಂಗಾಯತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪರಿಷತ್ ಪ್ರಶ್ನೋತ್ತರಕ್ಕಿಂತ ಮೊದಲು ಚರ್ಚೆಗೆ ಬಿಜೆಪಿ ಆಗ್ರಹ ಮಾಡಿದೆ. ಪ್ರಶ್ನೋತ್ತರ ಬಳಿಕ ನೋಡೋಣ ಅಂತ ಹೇಳಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಪಟ್ಟು ಬಿಡ್ತಾ ಇಲ್ಲ ಬಿಜೆಪಿ, ಚರ್ಚೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೆಡ್ ಇದೆ. ಸದನದ ಸಂದರ್ಭದಲ್ಲಿ ಇದೇ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಸದಸ್ಯರು ಪಟ್ಟು ಹಿಡ್ಕೊಂಡು ಕೂತ್ಕೊಳ್ತಾರೆ ಅನ್ನೋದು ಎಕ್ಸ್ಪೆಕ್ಟೆಡ್, ನಿರೀಕ್ಷಿತವೇ. ಅಂತೆಯೇ ಇವತ್ತಿನ ಸದನ ಆರಂಭ ಆಗ್ತಾ ಇದ್ದಂತೆಯೇ, ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಲಾಠಿ ಚಾರ್ಜ್ ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಸದಸ್ಯರು ಆಗ್ರಹಿಸ್ತಾರೆ. ಲಿಂಗಾಯತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪರಿಷತ್ನಲ್ಲಿ ಪ್ರಶ್ನೋತ್ತರಕ್ಕಿಂತ ಮೊದಲು ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಸಭಾಪತಿಗಳಲ್ಲಿ ಮನವಿಯನ್ನ ಮಾಡಿಕೊಡ್ತಾರೆ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರದ ಬಳಿಕ ನೋಡೋಣ ಅಂತ ಹೇಳಿ ಸಭಾಪತಿ ಹೊರಟ್ಟಿಯವರು ಹೇಳಿದ್ದಾರೆ. ಆದರೆ ಬಿಜೆಪಿಯವರು ತಮ್ಮ ಪಟ್ಟನ್ನ ಸಡಿಲಿಸಿಲ್ಲ. ಮೊದಲು ಚರ್ಚೆಗೆ ಅವಕಾಶವನ್ನು ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಇದು 2A ಮೀಸಲಾತಿ ಹೋರಾಟ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅಂತೂ ನಿನ್ನೆ ಇವತ್ತು ಕೊಟ್ಟಂಥ ಸ್ಟೇಟ್ಮೆಂಟನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ಪೊಲೀಸರೇ ಮೊದಲು ಕಲ್ಲು ತೂರಾಟವನ್ನು ಮಾಡಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದಂತೆಯೇ ಆಗಿದ್ರೆ ಅದು ಅಕ್ಷಮ್ಯ, ಅಥವಾ ಇದು ಆರೋಪವೇ ಆಗಿದ್ರೆ, ಸರಿಯಾದಂಥ ಆರೋಪ ಅಲ್ಲದೇ ಆಗಿದ್ದರೆ ಖಂಡಿತವಾಗ್ಲೂ ಸ್ವಾಮೀಜಿ ಅಂದ ಸಂದರ್ಭದಲ್ಲಿ ಸರಿಯಾದಂಥ ಸ್ಟೇಟ್ಮೆಂಟನ್ನು ಕೊಡಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದರ ನಡುವೆ ಮತ್ತೊಂದು ಸ್ಟೇಟ್ಮೆಂಟ್ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರದು. ಈ ಕಾಂಗ್ರೆಸ್ಗೆ ಮತ ನೀಡಿ ನಾವು ಮೋಸ ಹೋದ್ವಿ, ನಮ್ಮ ಸಮುದಾಯದವರು ಅವರಿಗೆ ಮತ ಕೊಟ್ಟುಬಿಟ್ರು, ಆದರೆ ನಮಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಇಂಥ ಒಂದಷ್ಟು ಬೆಳವಣಿಗೆಗಳಂತೂ ಇದೇ 2A ಮೀಸಲಾತಿ ವಿಚಾರದಲ್ಲಿ ನಡೀತಾ ಇದೆ. ಒಂದಷ್ಟು ಇದೇ 2A ಮೀಸಲಾತಿ ವಿಚಾರವನ್ನು ನೋಡೋದಾದರೆ, 2A ಮೀಸಲಾತಿ ಅಂದ ಸಂದರ್ಭದಲ್ಲಿ ಸೌಲಭ್ಯಗಳು ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಜಾತಿಗಳಿಗೆ ಲಭ್ಯವಾಗಬೇಕು ಅನ್ನೋದಾದರೆ, ಈಗಾಗಲೇ 2A ಅಡಿಯಲ್ಲಿ 102 ಜಾತಿಗಳಿರೋದ್ರಿಂದಾಗಿ ಅದನ್ನು ಲಿಂಗಾಯತ ಸಮುದಾಯದವರಿಗೆ, ಪಂಚಮಸಾಲಿಯವರಿಗೆ ಕೊಡೋದು ಅಷ್ಟು ಸಾಧ್ಯವಿಲ್ಲ. ಕಾನೂನಾತ್ಮಕವಾಗಿ ಒಂದಷ್ಟು ತೊಡಕುಗಳು ಉಂಟಾಗುತ್ತೆ ಅನ್ನೋದರ ನಡುವೆ ಈ ಸಮಸ್ಯೆಯನ್ನು ಕರ್ನಾಟಕ ಕಾಂಗ್ರೆಸ್ ಅದು ಹೇಗೆ ಬಗೆಹರಿಸುತ್ತೋ ಕಾದು ನೋಡಬೇಕಾಗಿದೆ. ನ್ಯಾಯ ನಿರ್ಣಯ ಪ್ರಕ್ರಿಯೆಗೆ ಕ್ರಮ ಕೈಗೊಳ್ಳಲಿಕ್ಕೆ ಕಳಿಸಿಕೊಟ್ಟಿದ್ದೀವಿ. 429 ಪ್ರಕರಣಗಳಲ್ಲಿ ಉಳಿದ ಪ್ರಕರಣಗಳು ವಿವಿಧ ಹಂತದಲ್ಲಿದ್ದಾವೆ. ಸೊ ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ನಡೆದಿದೆ, ಎಲ್ಲ ರಾಜ್ಯಗಳ ಕಂಪ್ನಿಗಳಲ್ಲೂ ಕೂಡ ನಡೆದಿದೆ. ತಮಿಳುನಾಡಿನಲ್ಲಿ 110, ತಮಿಳುನಾಡು 110, ದೆಹಲಿನಲ್ಲಿ 18, ಕರ್ನಾಟಕ 399, ಮಹಾರಾಷ್ಟ್ರ 45, ಆಮೇಲೆ ರಾಜಸ್ಥಾನ 51, ಗುಜರಾತ್ 21, ಹೀಗೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಮಾಡಿದ್ದಾರೆ. ಸೊ ನಾವು ಇದನ್ನು ಈ ನಕಲಿ ಇನ್ವಾಯ್ಸನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ. ಮತ್ತು ನಾನು ಸೂಚಿಸಿದ್ದೇನೆ, ಜಾರಿ ನಿರ್ದೇಶನಾಲಯ ಕೂಡಲೇ ಇದಕ್ಕೆ ಕಾರ್ಯಪ್ರವೃತ್ತ ಆಗಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.